ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ ಇನ್ಕಮ್ ಫ್ರಮ್ ಸ್ಯಾಲರಿ ಮ್ಯಾಗಿಂದ HR ಪ್ರಾಬ್ಲಮ್ ಬಿಡಿಸೋಣ ಅಂತ. ಇದು 2021 ಕ್ವಶನ್ ಪೇಪರ್ನಾಗೆ ಅಂದು ಫೈಂಡ್ ಔಟ್ ದಿ ಎಕ್ಸಾಮ್ಟೆಡ್ ಹೌಸ್ ರೆಂಟ್ ಅಲವೆನ್ಸಸ್ ಅಂಡರ್ ಸೆಕ್ಷನ್ 10 ಆಫ್ 13A ಇನ್ ದಿ ಫಾಲೋಯಿಂಗ್ ಕೇಸಸ್. ಪರ್ಟಿಕ್ಯುಲರ್, ವಿದ್ಯಾ, ಅವಿನಾಶ್ ಇಬ್ಬರು ಹೆಸರು ಕೊಟ್ಟಾರ, ಮತ್ತು ಬೇರೆ ಬೇರೆ ಸಿಟಿ ಕೊಟ್ಟಾರ. ಹುಬ್ಳಿ ಆ್ಯಂಡ್ ಡೆಲ್ಲಿ. ಹುಬ್ಳಿ ಏನಾಗುತ್ತೆ, ನಾರ್ಮಲ್ ಸಿಟಿ ಆಗುತ್ತೆ. ಡೆಲ್ಲಿ ಬಿಗ್ ಸಿಟಿ ಆಗುತ್ತೆ. ಸೊ ಹುಬ್ಳಿ 40% ಆಫ್ ಸ್ಯಾಲ್ರಿ, ಡೆಲ್ಲಿ 50% ಆಫ್ ಸ್ಯಾಲ್ರಿ. ಓಕೆ, ಇಲ್ಲೇನು ಕೊಟ್ಟಾರ ಅವರು? ಬೇಸಿಕ್ ಸ್ಯಾಲ್ರಿ ಪರ್ ಮಂತ್ ಅಂತ ಹೇಳ್ಯಾರ. 15,000 20,000 ಪರ್ ಮಂತ್ ಇದ್ದಿದ್ದೇನದಾವಲ್ಲ ಅವನ್ನೆಲ್ಲ ನಾವು ಇಯರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ 15,000 ಇಂಟು 12 ಮಾಡಿದ್ರೆ ನಮ್ಗೆ ಒಂದು ಅಮೌಂಟ್ ಬರುತ್ತೆ. ಅದು ನೆಕ್ಸ್ಟ್ ಎಲ್ಲದಕ್ಕೂ ಪರ್ ಮಂತ್ ಏನಿದ್ರು ನಾವು ಅದನ್ನ ಇಯರ್ಗೆ ಇಂಟು 12 ಮಾಡ್ಕೊಂಡು ನಾವು ವರ್ಷದ ಕಂಡು ಹಿಡ್ಕೋತೀವಿ. ನೆಕ್ಸ್ಟ್ DA ಕೊಟ್ಟಾರ, HR ರಿಸೀವ್ಡ್ ಐತಿ, ಆಕ್ಚುಯಲ್ ರೆಂಟ್ ಪೇಡ್ ಐತಿ. ಸೊ ಇವನ್ನೆಲ್ಲ ಇಟ್ಕೊಂಡು ಇಬ್ಬರದ್ದು ಬಿಡಿಸ್ಬೇಕು ಸಪ್ರೇಟ್ ಆಗಿ. ಕ್ಯಾಲ್ಕುಲೇಷನ್ ಆಫ್ house and allowances of Vidya. First one particular ಸಪ್ರೇಟ್ ಆಗಿ ಬಿಡಿಸ್ಕೋಬೇಕು. Okay, first one actual house rent allowance ಎಷ್ಟೈತಿ? 15,000 3,000 ಇಂಟು 12 ಮಾಡಿದ್ರೆ ನಮ್ಗೆ ಆನ್ಸರ್ 36,000 ಸಿಗುತ್ತೆ. ಓಕೆ, ಇಲ್ಲೇ ಬರ್ಕೊಳ್ಬೇಕಾದ್ರೆ 3,000 ಇಂಟು 12 ಅದೇ 36,000 ಹೇಗೆ ಬಂತ? 3,000 ಇಂಟು 12 ಮಾಡಿದ್ರೆ 36,000. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 10 ಆಫ್ 13A ಹಾಕೊಂಡು HRA ರಿಸೀವ್ಡ್ ಎಷ್ಟೈತಿ? 36,000. ಅಲ್ಲಿ ಏನು ಬರ್ಕೊಂಡಿರ್ತೀವಲ್ಲ ಮತ್ತೆ ಅದನ್ನ ಇನ್ನರ್ ಕಾಲಮ್ಗೆ ಹಚ್ಚಬಹುದು. ನೆಕ್ಸ್ಟ್ ಒನ್ access rent. ಇದ್ರ ಫಾರ್ಮುಲಾ rent paid plus 10% salary ಮಾಡ್ಕೊಂಡ್ರೆ ರೆಂಟ್ ಪೇಡ್ ಬರೀದೆ. ರೆಂಟ್ ಪೇಡ್ ಆಕ್ಚುಯಲ್ ರೆಂಟ್ ಪೇಡ್ ಎಷ್ಟೈತಿ? 25,500. ಅದು ಪರ್ ಮಂತ್ ಐತಿ. ಸೊ ನಮ್ಗೆ ಅದು ಆನಮ್ದಾಗ ಬೇಕು. ಮಾಡ್ಕೊಂಡ್ರೆ 25,000 ಇಂಟು 12 ಮಾಡ್ಕೊಂಡ್ರೆ 30,000. ಇದಕ್ಕೆ ಲೆಸ್ ಸ್ಯಾಲ್ರಿ 10% ಐತಿ. ಸ್ಯಾಲ್ರಿ ಕಡೆ ಹಿಡ್ಕೋಕ ನಾವು ಸ್ಯಾಲ್ರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಮಾಡ್ಕೋಬೇಕು. ಬೇಸಿಕ್ ಸ್ಯಾಲ್ರಿ ಏನೈತಿ? 15,000 ಇಂಟು 12 ಮಾಡ್ಕೋಬೇಕು. ಯಾಕಂದ್ರೆ ಅದು ಮಾಡ್ಕೊಂಡ್ರೆ 15,000 ಇಂಟು 12 ಮಾಡ್ಕೊಂಡ್ರೆ 2,40,000 ಬರ್. ನೆಕ್ಸ್ಟ್ DA 5,000 ಇಂಟು 12 ಮಾಡ್ಕೊಂಡ್ರೆ
60,000. ಇವೆರಡು ಆ್ಯಡ್ ಮಾಡಿದರೆ ಓಕೆ 15,000 ಇಂಟು 12 ಮಾಡಿದ್ರೆ 1,80,000 ಬರುತ್ತೆ. 5,000 ಇಂಟು 12 ಮಾಡಿದ್ರೆ 60,000. ಎರಡು ಆ್ಯಡ್ ಮಾಡಿದ್ರೆ 2,40,000. ಇದ್ರ 10% ಮಾಡಿಕೊಂಡ್ರೆ ನಮ್ಗೆ 24,000 ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ 30,000 24,000 ನಾವು ಲೆಸ್ ಮಾಡಿದ್ರೆ ಆನ್ಸರ್ ನಮಗೆ 6,000 ಬರುತ್ತೆ. ನೆಕ್ಸ್ಟ್ ಯಾವ ಸಿಟಿ ಐತಿ? ಇದು ಹುಬ್ಳಿ ಐತಿ. ಸೊ ಹುಬ್ಳಿಗೆ ನಾವು 40% ಆಫ್ ಸ್ಯಾಲ್ರಿ ತಗೋತೀವಿ. 40% ಆಫ್ ಸ್ಯಾಲ್ರಿ 2,40,000. 40% ಮಾಡಿದ್ರೆ 40% ಮಾಡ್ಕೊಂಡ್ರೆ ನಮ್ಗೆ 96,000 ಬರುತ್ತೆ. ನೆಕ್ಸ್ಟ್ ಇದ್ರೊಳಗೆ ಯಾವ್ದು ಕಮ್ಮಿ ಐತಿ ನೋಡ್ಕೋಬೇಕು. 36,000, 6,000, 96,000. ಇದ್ರೊಳಗೆ ನಮ್ಗೆ 6,000 ಸಣ್ಣದೈತಿ. ಸೊ ನಾವು ಅದನ್ನ ಔಟರ್ ಕಾಲಮ್ ಹಚ್ಕೋತೀವಿ. ಹಚ್ಕೊಂಡು ಅದಕ್ಕೆ ನಾವು ಲೀಸ್ಟ್ ಎಕ್ಸಾಮ್ಟ್ ಅಂತ ಬರ್ಕೋತೀವಿ. ಲೀಸ್ಟ್ ಎಕ್ಸಾಮ್ಟ್. ಆಮೇಲೆ 36,000 6,000 ನಾವು ಮೈನಸ್ ಮಾಡಿದ್ರೆ ನಮಗೆ 30,000 ಬರುತ್ತೆ. ಇದು ಆಕ್ಚುಯಲ್ ಹೌಸ್ ರೆಂಟ್ ಅಲವೆನ್ಸಸ್ ಆಗುತ್ತೆ. ನೆಕ್ಸ್ಟ್ 2 ಸತಿ ಮಾಡಬೇಕು, ಯಾಕಂದ್ರೆ ಪ್ರಾಬ್ಲಮ್ 2 ಕೊಟ್ರು ಅವರು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ house rent allowances of Avinash. ಟೇಬಲ್ ಹಾಕೋರಿ. particulars rupees First one, actual house rent allowance ಎಷ್ಟೈತಿ? ಕ್ವಶನ್ ಬರಿ. ಎಷ್ಟೈತಿ? HR received 5,000 per month ಐತಿ. 5,000 into 12 ಮಾಡಿದ್ರೆ 5,000 into 12 ಮಾಡಿದ್ರೆ 60,000. ನೆಕ್ಸ್ಟ್ ಡಿಡಕ್ಷನ್ under section 10 of 13 ಹಚ್ಕೊಂಡು HR ರಿಸೀವ್ಡ್ ಅಂತ ಹಾಕೊಂಡ್ರೆ $60,000 ಹೊರಗೆ ಏನು ಹಚ್ಚಿರ್ತೀರಲ್ಲ ಅದನ್ನ ಮತ್ತೆ ಹಚ್ಬೇಕು. ಇವಾಗ ಕ್ಯಾಲ್ಕುಲೇಷನ್ ಹಚ್ಕೊಂಡು ಇದ್ರ ಫಾರ್ಮುಲಾ rent paid minus 10% of salary. actual rent received ಏನೈತಿ ಚೆಕ್ ಮಾಡ್ಕೊಂಡು. actual rent paid ಏನೈತಿ 4,500 ಐತಿ. 4,500 into
12 ಮಾಡ್ಕೊಂಡ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ 54,000 ಬರುತ್ತೆ. ಇದಕ್ಕೆ ಸ್ಯಾಲ್ರಿ ಕಂಡು ಹಿಡ್ಕೋಬೇಕು. ಸೊ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ DA ಬೇಸಿಕ್ ಸ್ಯಾಲ್ರಿ ಎಷ್ಟೈತಿ 20,000 ಐತಿ. ಅದಕ್ಕೆ ಇಂಟು 12 ಮಾಡ್ಕೋಬೇಕು. 10,000 ಐತಿ ಇಂಟು 12 ಮಾಡ್ಕೋಬೇಕು. DA 20,000 ಇಂಟು 12 ಮಾಡ್ಕೊಂಡ್ರೆ ಪ್ಲಸ್ ಅದ ಆನ್ಸರ್ ನಮಗೆ ಏನು ಬರುತ್ತೆ 20,000 ಇಂಟು 12 ಮಾಡ್ಕೊಂಡ್ರೆ 2,40,000 ಪ್ಲಸ್ DA ಏನೈತಿ 10,000 ಇಂಟು 12 ಐತಿ. ಇದನ್ನ ಮಾಡ್ಕೊಂಡ್ರೆ 1,20,000. ಇವನ್ನ ಎರಡು 2,40,000 ಮತ್ತು 1,20,000 ಆಡ್ ಮಾಡಿದ್ರೆ 3,60,000. ಈ 3,60,000ಗೆ 10% ಮಾಡ್ಕೊಂಡ್ರೆ ನಮ್ಗೆ 36,000 ಬರುತ್ತೆ. ಇವಾಗ ಈ 54,000ನಾಗ 36,000 ನಾವು ಲೆಸ್ ಮಾಡಿದ್ರೆ ನಮಗೆ 18,000 ಬರುತ್ತೆ. ನೆಕ್ಸ್ಟ್ ಯಾವ ಸಿಟಿ ಕೊಟ್ಟಾರೆ ಇವರು ಅವಿನಾಶ್ ಅಂದ್ರೆ ಡೆಲ್ಲಿ ಅಂದ್ರೆ 50% ಆಫ್ ಸ್ಯಾಲ್ರಿ 50% ಆಫ್ ಸ್ಯಾಲ್ರಿ 50% ಅದ್ರ ಮೇಲೆ ಅಂದ್ರೆ ಆಫ್ 3,60,000 ಮಾಡ್ಕೊಂಡ್ರೆ ನಮ್ಗೆ 1,80,000. ಇವಾಗ ಈ ಮೂರದಾಗ ಯಾವ್ದು ಲೀಸ್ಟ್ ಎಕ್ಸಾಮ್ಟ್ ಐತಿ ಅಂದ್ರೆ ಯಾವ್ದು ಸಣ್ಣದೈತಿ ಅದನ್ನ ಹೊರಗೆ ಹಚ್ಕೋಬೇಕು. 18,000 ಸಣ್ಣದೈತಿ, ಸೊ ಅದನ್ನ ಔಟರ್ ಕಾಲಮ್ ಹಚ್ಕೋಬೇಕು. ಹಚ್ಕೊಂಡು ಅದಕ್ಕೆ ನಾವು ಲೀಸ್ಟ್ ಎಕ್ಸಾಮ್ಟ್ ಅಂತ ಹಾಕೋಬೇಕು. ಲೀಸ್ಟ್ ಎಕ್ಸಾಮ್ಟ್ ಅಂತ ಹಾಕೊಂಡು ಈ 60,000ನಾಗ 18,000 ನಾವು ಲೆಸ್ ಮಾಡ್ಕೊಂಡ್ರೆ 42,000 ಬರುತ್ತೆ. ಒಂದೊಂದು ಸಮ್ಮು ಒಂದನ್ನು ಕೇಳ್ಬೋದು, ಇಲ್ಲ ಹಿಂಗ ಎರಡು ಮೆಂಬರ್ಸ್ ಹಾಕಿನೂ ಕೇಳ್ಬೋದು. ಥ್ಯಾಂಕ್ ಯು.